ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಇನ್ಮುಂದೆ ತುಂಡುಡುಗೆಯನ್ನು ತೊಟ್ಟು ಬಂದರೆ ನೋ ಎಂಟ್ರಿ. ಯಾಕೆಂದರೆ ಹೊಸದಾಗಿ ವಸ್ತ್ರ ಸಂಹಿತೆಯನ್ನು ಅಲ್ಲಿ ಜಾರಿಗೆ ತರಲಾಗಿದೆ. ಕೃಷ್ಣ ಮಠಕ್ಕೆ ಬರೋರು ಇಂತಹದ್ದೇ ಡ್ರೆಸ್ಸನ್ನು ಹಾಕೊಂಡು ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಮಾಡ್ರನ್ ಡ್ರೆಸ್ಸನ್ನು ಹಾಕೊಂಡು ಬಂದರೆ ಅವಕಾಶ ಇರೋದಿಲ್ಲ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕಟ್ಟುನಿಟ್ಟಿನ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಲಾಗಿದೆ. ಪುರುಷರು ಅಂಗಿ ಬನಿಯನನ್ನು ಧರಿಸಿ ಪ್ರವೇಶಿಸುವಂತಿಲ್ಲ. ಬರ್ಮುಡಾ ಟೈಟ್ ವಸ್ತ್ರಗಳಿಗೂ ಕೂಡ ಯಾವುದೇ ಅವಕಾಶವಿಲ್ಲ. ಇನ್ನು ಮಹಿಳೆಯರು ಶಾರ್ಟ್ಸು ಟೈಟ್ ಪ್ಯಾಂಟನ್ನು ಧರಿಸಿ ಬರೋದಕ್ಕೂ ಕೂಡ ಅವಕಾಶ ಇಲ್ಲ. ಶಿರೂರು ಮಠದ ನೂತನ ಪರ್ಯಾಯ ಸ್ವಾಮಿಗಳು ಈ ಕುರಿತಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಲ್ಲೂರು, ಧರ್ಮಸ್ಥಳ, ಕಟೀಲು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರಲಾಗಿದೆ. ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೆ, ದೇವರ ದರ್ಶನವನ್ನು ಮಾಡೋದಕ್ಕೆ ಬರೋರಿಗೆ ಇದೇ ರೀತಿಯ ಬಟ್ಟೆಗಳನ್ನು ಧರಿಸಬೇಕು ಅನ್ನುವಂತಹ ಸೂಚನೆ ಇದೆ. ಈಗ ಅದೇ ರೀತಿಯ ಸೂಚನೆಯನ್ನು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಬರುವಂತಹವ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಂಬಂಧಿಸಿದಂತೆ ಪರ್ಯಾಯ ಮಹೋತ್ಸವ ನಡೆದಿದೆ. ಈಗ ವೇದವರ್ಧನ ತೀರ್ಥ ಶ್ರೀಪಾದರು ಅಂದರೆ ಶಿರೂರು ಸ್ವಾಮೀಜಿಗಳು ಶ್ರೀಕೃಷ್ಣನ ಪೂಜಾಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. ಸ್ವಾಮೀಜಿ ಅಧಿಕಾರಕ್ಕೆ ಬಂದ ಕೂಡಲೇ ಕೆಲವಾರು ನಿಯಮಗಳನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಮಹಾಪೂಜೆ, ಮಧ್ಯಾಹ್ನದ ಮಹಾಪೂಜೆ ನಡೆಯುವವರೆಗೆ ಯಾರಿಗೂ ಕೂಡ ಶರ್ಟ್ ಬನಿಯನ್ಗಳನ್ನು ಹಾಕಿ ದೇವರ ದರ್ಶನವನ್ನು ಮಾಡುವ ಅವಕಾಶ ಇರಲಿಲ್ಲ. ಅದನ್ನು ಸಂಪೂರ್ಣವಾಗಿ ರಾತ್ರಿ 11 ಗಂಟೆಯವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ದೇವಸ್ಥಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಸ್ತ್ರ ವಿನ್ಯಾಸಗಳನ್ನು ಹಾಕೋಬೇಕಾಗ್ತದೆ. ಟಿ ಶರ್ಟ್ಗಳನ್ನು, ಬರ್ಮುಡಗಳನ್ನು, ಟೈಟ್ ಜೀನ್ಸ್ಗಳನ್ನು ಹಾಕೊಂಡು ಬಂದು ಇತರ ಭಕ್ತರ ಭಾವನೆಗೆ ಧಕ್ಕೆಯನ್ನು ತರಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಥರದ ಒಂದು ನಿಯಮವನ್ನು ಮಾಡಿರುವಂಥದ್ದು. ಈಗಾಗಲೇ ಬರುವಂಥ ಭಕ್ತರು ಮಧ್ಯಾಹ್ನ ಮಹಾಪೂಜೆಯವರೆಗೆ ಶರ್ಟ್ ಬನಿಯನ್ಗಳನ್ನು ತೆಗೆದು ಬರ್ತಾ ಇದ್ರು. ಆ ನಂತರ ಅವರಿಗೆ ಹಾಕೊಂಡು ಹೋಗ್ಬೋದು ಅನ್ನುವಂಥ ಒಂದು ನಿಯಮ ಇತ್ತು. ಆದರೆ ಈ ನಿಯಮ ಬದಲಾವಣೆ ಆಗಿರೋದನ್ನು ನಾವು ನೋಡ್ಬೋದು. ಅಲ್ಲಲ್ಲಿ ಬೋರ್ಡ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಪುರುಷರು ಯಾವ ಡ್ರೆಸ್ನಲ್ಲಿ ಬರಬೇಕು, ಮಹಿಳೆಯರು ಯಾವ ಡ್ರೆಸ್ನಲ್ಲಿ ಬಂದರೆ ಮಠದ ಒಳಗೆ ಅವಕಾಶಗಳು ಇದೆ ಅನ್ನುವಂಥದ್ದು. ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಈ ಥರದ ನಿಯಮ ಇತ್ತು. ಅದನ್ನು ಕೃಷ್ಣ ಮಠದಲ್ಲೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಸ್ವಾಮೀಜಿಯವರು ಹೊಂದಿರುವಂಥದ್ದು.